ನಾಗನೂರು ಕೆಎಂ ಶ್ರೀ ಬಿ.ಎ. ಪಾಟೀಲ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ನಡೆಯಿತು. ಸಮಾರಂಭದಲ್ಲಿ ಪಿಐ ಜಾವೀದ್ ಮುಷಾಪುರಿ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ಮಹತ್ವದ ಹಂತವಾಗಿದ್ದು, ಕೆಲವೇ ದಿನಗಳಿರುವುದರಿಂದ ತಾವು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಸತತ ಅಭ್ಯಾಸದಿಂದ ಹೆಚ್ಚಿನ ವಿಷಯವನ್ನು ಮನನ ಮಾಡಿಕೊಂಡು ಕೇಳಿದ ಪ್ರಶ್ನೆಗೆ ಸಮರ್ಪಕ ಉತ್ತರ ಬರೆಯಬೇಕು ಅಂತ ಹೇಳಿದರು. ಈಗಿನ ಯುವಕರು ಸಾರಾಯಿ, ಸಿಗರೇಟ್, ಡಿಜೆ, ಮೊಬೈಲ್ ಸೇರಿದಂತೆ ದುಶ್ಚಟಕ್ಕೆ ಬಲಿಯಾಗದೆ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಬೇಕು. ನನ್ನ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಗ್ರಾಮದಲ್ಲಿ ಯಾವುದೇ ವಿದ್ಯಾರ್ಥಿ ಅತ್ಯುತ್ತಮವಾಗಿ ವಿದ್ಯಾಭ್ಯಾಸ ಮಾಡಿ ಕೆಪಿಎಸ್ಸಿ ಟಾಪ್ 50ರಲ್ಲಿ ಪಾಸಾದರೆ ಅಂತಹ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡುವುದಾಗಿ ಘೋಷಿಸಿದರು. ಅದೇ ರೀತಿ ನಮ್ಮ ಠಾಣೆಯ ವ್ಯಾಪ್ತಿಯ ಪ್ರತಿ ಗ್ರಾಮದಲ್ಲಿ ಜಾತ್ರೆಗಳು ಸೇರಿದಂತೆ ವಿವಿಧ ಕಾರ್ಯಕ್ರಮಗಳಲ್ಲಿ ಡಿಜೆ ಸೇರಿದಂತೆ ದುಶ್ಚಟಗಳ ಮುಕ್ತ ಗ್ರಾಮಗಳು ಆಗಬೇಕೆಂದರು. ಅಲ್ಲ ಸೊ ಪರೀಕ್ಷೆ ಹೆಂಗೆ ಬರೀಬೇಕು, ಇದಕ್ಕೆ ಜಗತ್ತಿನ ಗುರು ಆದಂಥ ಕೃಷ್ಣ ಏನು ಹೇಳ್ತಾನೆ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮಣಿ ಫಲಹೇತುರ್ಭೂಹೋ ಮಾ ಸಂಗೋಸ್ತ ಕರ್ಮಣಿ ಅಂತಂದು ಹೇಳ್ತಾನೆ. ಏನತ್ರ ಅರ್ಥ? ನಿಮ್ಮ ಕಾಯಕ ಏನು? ವಿದ್ಯಾರ್ಥಿ ಅಂತಂದ್ರೆ ಏನು ಮಾಡಬೇಕು? ಅಭ್ಯಾಸ ಮಾಡಬೇಕು. ಪರೀಕ್ಷೆ ಅಂತ ಇಟ್ಟಾಗ ಅದನ್ನೆಲ್ಲ ನೆನಪು ಮಾಡಿಕೊಂಡು ಬರೀಬೇಕು. ಅದಕ್ಕಾಗಿ ನೀವು ಮಾರ್ಕ್ಸ್ ಇಷ್ಟ ಅಂತ ನೀವು ಗುರಿ ಇಟ್ಕೊಂಡ್ರಿ ಅಂತಂದ್ರೆ ನಿಮ್ಮ ಗಮನ ಎಲ್ಲ ಮಾರ್ಕ್ಸ್ ಕಡೆ ಹೋಗ್ತದೆ. ಏಕ್ವಸ್ ಫೌಂಡೇಶನ್ ಸಿಬ್ಬಂದಿ ಕುಲಕರ್ಣಿ ಅವರ ಮಾತನಾಡಿ, ಪರೀಕ್ಷೆಯನ್ನು ಯಾವುದೇ ಅಂಜಿಕೆ ಇಲ್ಲದೆ ಎದುರಿಸಬೇಕು. ನಿಮ್ಮ ಭವಿಷ್ಯದ ಶಿಲ್ಪಿಗಳು ನೀವೇ ಎಂದರು. ಹುಕ್ಕೇರಿ ತಾಲೂಕು ಶಿಕ್ಷಣ ಅಧಿಕಾರಿ ಪ್ರಭಾವತಿ ಪಾಟೀಲ್ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಂದ ಅವರ ತಂದೆ ತಾಯಿಯವರ ಪಾದ ಪೂಜೆ ಮಾಡಿ ಆಶೀರ್ವಾದ ಪಡೆದುಕೊಂಡರು. ನಂತರ ಅತ್ಯುತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸತ್ಕರಿಸಿ ಅಭಿನಂದನೆ ಸಲ್ಲಿಸಲಾಯಿತು. ನಂತರ ಗಣ್ಯರಿಗೆ ಸತ್ಕರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗುತ್ತಿಗೆದಾರರಾದ ಪ್ರಕಾಶ್ ದೇಸಾಯಿ ವಹಿಸಿದರು. ಕಾರ್ಯಕ್ರಮವನ್ನು ಶಿಕ್ಷಕರಾದ ಜಡ್ಎಂ ಮುಲ್ಲಾ ಸ್ವಾಗತಿಸಿದರು. ಅತಿಥಿ ಶಿಕ್ಷಕಿ ತೇಜಸ್ವಿನಿ ಗಸ್ತಿ ನಿರೂಪಿಸಿದರು. ತಾವು ಎಲ್ಲರೂ ನನ್ನಂಗೆ ಆಗಬೇಕು, ಬಟ್ ನಾನು ಹೇಳ್ತೀನಿ ನನಗಿಂತ ಜಾಸ್ತಿ UPSC KPSC ನಾ ಎಲ್ಲ ಕಡೆ ಹೋದಾಗೆಲ್ಲ ಇದನ್ನ ಹೇಳ್ತೀನಿ. ಫಸ್ಟ್ ನಮ್ಮ ಮನೆಯಾಗೂ ಅದನ್ನ ಪಾಶ್ಚಾಪುರ ರಿಸಿಪ್ಟ್ಗಳು ನನ್ನ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 72 ಹಳ್ಳಿ ಬರ್ತಾವೆ. 72 ಹಳ್ಳಿಗಳಲ್ಲಿ ಬರ್ತಕ್ಕಂಥ ಎಲ್ಲ ಮನೆಗಳು ನನ್ನ ಮನೆಗಳು. ಅಲ್ಲಿರ್ತಕ್ಕಂಥ ಎಲ್ಲ ಮನೆಗಳ 72 ಹಳ್ಳಿಗಳಲ್ಲಿ ಬರ್ತಕ್ಕಂಥ ಎಲ್ಲ ಮನೆಗಳ ಸದಸ್ಯರು ಸಹಿತ ನನ್ನ ಮನೆಯ ಸದಸ್ಯರು. ಒಂದು ಏನು ಆಕೈತಿ, ಎಲ್ಲ ನನ್ನ ಸ್ಪೀಚ್ನಾಗ ಎಲ್ಲ ಕಡೆ ಹೋದಲ್ಲೆಲ್ಲ ಹೇಳ್ತಾನೆ. ಒಂದು ಏನು ಅಂತಂದ್ರೆ, ನಮ್ಮ ಏನು ವಿದ್ಯಾರ್ಥಿಗಳದಾರ, ಯುವಕರದಾರ, ನಾವೇನು ನೋಡ್ತೇವೆ, ಕಾಮನ್ ಆಗಿ ವಿಚಾರ ಮಾಡಿದ್ದಾರೆ. ನಾವೇನು ಜಾಸ್ತಿ ಅಂತ ಜಸ್ಟ್ ಕಾಮನ್ ಆಗಿ ವಿಚಾರ ಮಾಡಿದ್ರೆ, ಈಗ ಗುಟ್ಕ, ಸಿಗರೇಟ್, ಸರಾಯಿ ಕುಡಿದು, ಡಾಲ್ಬಿ ಹಚ್ಚಿ ಕುಡಿಯೋದು, ಇದನ್ನ ನೋಡ್ತೇವೆ. ನಾ ಪ್ರತಿಯೊಂದು ಕಡೆ ಹೋದಾಗೆಲ್ಲ ಹೇಳಿ ಫಸ್ಟ್ ವಿದ್ಯಾರ್ಥಿಗಳು ಅಂದ್ರೆ ಮೊಬೈಲ್. ಪ್ರಧಾನ ಗುರುಗಳು ಜೆ.ಐ. ಸನದಿ, ಬಸವರಾಜ್ ದೇಸಾಯಿ, ವಿರೂಪಾಕ್ಷಿ ಚೌಗಲ, ಮಲ್ಲಿಕ್ ಸಾಬ್, ಲೋಕಾಪುರೆ ಶಶಿ, ಸ್ವಾನ್ನವರ್, ಕಾಶಪ್ಪ ಅಗ್ಸರ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಸಹ ಶಿಕ್ಷಕರು ಸೇರಿದಂತೆ ಎಸ್ಡಿಎಂಸಿ ಸದಸ್ಯರು ಹಾಗೂ ವಿದ್ಯಾರ್ಥಿಗಳು, ಪಾಲಕರು ಸೇರಿದಂತೆ ಮುಖಂಡರು ಉಪಸ್ಥಿತರಿದ್ದರು. ವರದಿ ಕಲ್ಲಪ್ಪ ಪಾಮನಾಯಿಕ್. ಇದೊಂದು ಎಲ್ಲ ಪಾಲಕ ಇವತ್ತಿನ ದಿವಸ ಒಂದು ವಾರ್ಷಿಕ ಸ್ನೇಹ ಸಮ್ಮೇಳನ, SLC ವಿದ್ಯಾರ್ಥಿಗಳ ಬೀಳ್ಕೊಡೋ ಸಮಾರಂಭ ಪ್ಲಸ್ ಆಮೇಲೆ ಅಲ್ಲಿ ಹೋಗಿ ಅವರು ಕಾಶಿ ಕಡೆ ಹೋಗ್ಯಾರ. ನಂದೆಲ್ಲ ಜೀವನ ಮುಗಿತ, ನಂದಿನ್ನೂ ಆಗಂಗಿಲ್ಲ ಅಂತ ವಿಚಾರ ಮಾಡಕತ್ತಿದ್ದ. ಅವಾಗ ಒಂದು ಸಾಧು ಬಂದ. ಸಾಧು ಅವ್ರು ಏನು ಹೇಳ್ಯಾರ, ನಿಂದ ಜೀವನ ಇಲ್ಲೇ ಇಲ್ಲ,
ನಿನ್ನ ಜೀವನದಲ್ಲೇ ಬೇರೆ ಇನ್ನರೇ ಮೇಲಿಂದವರು ಹೊರಗಿರ್ತಾರೆ, ನೀ ಹೋಗಿ ನಿನ್ನ ಕೆಲಸ ಮಾಡು. ಅವ ಮನುಷ್ಯ ಅಂದರೆ ಭಾರತದ ಮಿಸೈಲ್ ಮ್ಯಾನ್ APJ ಅಬ್ದುಲ್ ಕಲಾಂ. ವಿದ್ಯಾರ್ಥಿಗಳಿಗೆ ಇದು ಒಂದು ಸ್ಟೋರಿ ಯಾಕೆ ಹೇಳ್ತೇನೆ ಅಂದರೆ, ನಿಮ್ಮ ಜೀವನದಲ್ಲೇ ನೀವು ಏನು ಮಾಡ್ತೀರಿ ಅದನ್ನು ಏನು ಮೇಲಿಂದವರೆಲ್ಲ ಬರೆದು ಇರ್ತಾರೆ. ಕೆಲಸ ಮಾಡೋದು, ಪ್ರಯತ್ನ ಮಾಡೋದು ನಿಮ್ಮ ಕೈಯಾಗಿದೆ, ಅದು ಮಾಡಿ. ಏನಪ್ಪ ಅಂತಂದ್ರೆ ಪಾದ ಪೂಜೆನ ನಡೆಸತಕ್ಕಂಥ ನಮ್ಮ ಹಿರಿಯ